Thank you.
ಈಗ ರತಿಕನಾದವ ಯುದ್ಧದ ತನ್ಮಧ್ಯೆ ಯುದ್ಧವನ್ನು ನಿಲ್ಲಿಸಿ ಹೀಗೆ ಮಾತಿಗಿಳಿಯುವುದು ಸಹಜ, ಖಂಡಿತ. ಆದರೆ ಸಾರಥಿಯಾದವನು ಹೀಗೆ ಎದುರಾದಾಗ ಮುಖಾಮುಖಿಯಾಗುವುದು ಬಹುಶಃ ಇದೇ ಪ್ರಥಮ ಇರಬೇಕು, ಖಂಡಿತವಾಗಿಯೂ. ಆನಲ್ಲಿ ಯೋಚನೆ ಮಾಡುವುದಾದ್ರೆ ಇದು ಹಳತಾದು, ಹಳತರಲ್ಲಿಯೂ ಒಂದು ವಿಶೇಷತೆ ಇದು, ಒಂದು ಹೊಸ್ತಿದೆ ಅಂತ. ಖಂಡಿತವಾಗಿಯೂ ಹೌದಲ್ಲ? ಶಲ್ಯ ಭೂಪತಿಗಳೇ, ಏನಯ್ಯ ಶಲ್ಯ ಭೂಪ, ನಿನ್ನ ದೇವಯ್ಯ ಈ ಮದನ ರೂಪ. ಮದನ ರೂಪ? ಹೌದು. ನನ್ನ ಪಾಲಿ ಹೇಳ್ತಾ ನೋಡುವುದಕ್ಕೆ ನೀವು ಆವಾಗಲೇ ಆಡಿದಿರಿ, ಹಳೆಯವರು ಒಂದಾದರು ಎನ್ನುವ ಹಾಗೆ. ಹಳತ್ತು ಎನ್ನುವಾಗ ಬದಲಾಡಿದ್ರಿ, ಈಗ ಮದನ ರೂಪ ಎನ್ನುವ ಹಾಗೆ ಆಗ್ತೀರಿ ಅಂತಾದ್ರೆ ಇದಕ್ಕೆ ಕಾರಣ ಏನು ಗೊತ್ತಾಗಿಲ್ಲ. ಖಂಡಿತ ಇದೆ. ಮಾತ್ರ ದೇಶದವರು ಬಹಳ ಚಂದದವರಂತೆ. ಖಂಡಿತವಾಗಿ. ಹಾಗಾಗಿ ಮಾತ್ರ ಕನ್ಯೆಯಾದಂತಹ ಮಾತೆ, ಆ ಮಾತೃಯ ಸೌಂದರ್ಯಕ್ಕೆ ಸೋತಂತಹ ಪಾಂಡು ಚಕ್ರವರ್ತಿಗಳು ವಿವಾಹವಾದರಂತೆ. ಅಲ್ಲಿಯೇ ಹುಟ್ಟಿದವನೇ, ಅಲ್ಲಿಯ ಮಹಾರಾಜನೇ, ಮಾಧ್ರಾಧೀಶನೇ. ಹಾಗಾಗಿ ಸೌಂದರ್ಯಕ್ಕೆ ಏನು ಕೊರತೆ ಇದೆ. ಖಂಡಿತವಾಗಿ. ನೀನು ಆಲೋಚನೆ ಮಾಡಬಹುದು, ನನಗೆ ಇಷ್ಟು ವರ್ಷ ಆಗಿದೆ, ಇಷ್ಟು ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನಾನು ಚಂದ ಕಾಣ್ತೇನಾ? ಹೌದಾ? ಅದೊಂದು ಪ್ರಶ್ನೆ ಆಗುತ್ತದೆ. ವರ್ಷ ಎಷ್ಟಾದ್ರೆ ಅದೇ ರೀತಿಯಾದಂತಹ ವರ್ಚಸ್ಸು, ಅದೇ ರೀತಿಯಾದಂತಹ ತೇಜಸ್ಸು, ಅದೇ ರೀತಿಯಾದಂತಹ ಸೌಂದರ್ಯವನ್ನ ತಾವು ಹೊಂದಿದ್ದೀರಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸರಿ. ಜೊತೆಯಲ್ಲಿ ನನ್ನ ಮಗನ ಆ ವಿಚಾರವನ್ನ ಕಲ್ಪಿಸಿ ಹೇಳಿದೆ. ಮದನ ಅಂತ ಹೇಳಿದ್ರೆ ಆಸೆ ಅಂತ. ಆದರೆ ರಣಭೂಮಿಯಲ್ಲಿ ನಿಮ್ಮ ಆಶಯವೇ ಬದಲಾಗಿ ಹೋಯ್ತಲ್ಲ ಅಂತ ನಾನು ಆಲೋಚನೆ ಮಾಡುವುದು. ಬದಲಾದ ಆಶಯವನ್ನು ಹೊತ್ತು ಶಲ್ಯ ಇಲ್ಲಿವರೆಗಾಗಿದ್ದಾನೆ ಎನ್ನುವ ಹಾಗೆ ನಿಮಗೆ ಕಾಣ್ತಾವು. ಅದೇ ಬದಲಾಗುತ್ತೆ ಎನ್ನುವ ಹಾಗೆ ಬೇಕಲ್ಲ. ಈ ರಣಭೂಮಿಯಲ್ಲಿ ನನ್ನ ನಿರೀಕ್ಷೆಯೇ ಬೇರೆಯಾಗಿತ್ತು. ಹೌದು. ಈಗ ನಿರೀಕ್ಷೆ ತಪ್ಪಿ ರಣಕ್ಷೇತ್ರಕ್ಕೆ ಹೀಗೆ ಸಿದ್ಧರಾಗಿ ಬಂದಿರಲ್ಲ ಎನ್ನುವ ಹಾಗೆ ನಾನು ಆಲೋಚನೆ ಮಾಡಬೇಕಾಯಿತು. ಭೂಪತಿಗಳೇ, ಭೂಮಿಪಾಲ ನೀವು, ಭೂಮಿಪಾಲನಾದಂತಹ ನೀವು ಕರುಣನ ಸಾರಥ್ಯವನ್ನು ವಹಿಸಿಕೊಂಡು ಈ ರಣಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೀರಿ. ಭೂಪಾಲನಿಗೆ ಇದು ಸರಿಯಾಗಿದೆ ಅಲ್ವಾ? ಈ ಸಾರಥಿತನದ ಹೀನ ವೃತ್ತಿಗಳು ಏಕಯ್ಯ. ಹಾಗೆಂದು ಸಾರಥಿತನವೇ ಹೀನ ವೃತ್ತಿ ಅಲ್ಲ. ಹಿಂದೊಮ್ಮೆ ನೀವು ಮಾಡಿದ್ದೀರಿ ಪಾಂಡು ಚಕ್ರವರ್ತಿಗೆ, ಜೊತೆಯಲ್ಲಿ ನಾನು ಅದನ್ನ ಮಾಡಿದ್ದೇನೆ. ಇದುವರೆಗೆ 16 ದಿನ ಯುದ್ಧ ಕಡೆ, ಆ ಯುದ್ಧದಲ್ಲಿ ನಾನು ಭಾಗವಹಿಸಿದ್ದೇನೆ ಸಾರಥಿಯಾಗಿ. ಹಾಗಾಗಿ ಅದು ನನ್ನ ಆಕ್ಷೇಪ ಅಲ್ಲ. ಭೂಮಿಪಾಲನಾದಂತಹ ನೀವು ಹೀಗೆ ಕರುಣನ ಸಾರಥಿಯಾಗಿ ಮುಂದುವರಿತಾ ಇದ್ದೀರಲ್ಲ, ಅಂತ ಹೀನ ವೃತ್ತಿ ನಿಮಗೆ ಯಾಕೆ ಬಂತು ಅಂತ.
ಗೊತ್ತಾ? ಹ. ನರನ ರಥಕ್ಕೆ ಹ. ನೀವು ಸಾರಥಿಯಾಗಿದ್ದೀರಲ್ಲ, ಹ್ಮ್. ಇದು ಯಾಕೆ ಎನ್ನುವ ಹಾಗೆ ಪ್ರಶ್ನೆ ಬರುತ್ತಾವೆ. ನನ್ನ ಮಾತಿನ ಮರ್ಮ ನಿನಗೆ ಅರ್ಥ ಆಗ್ಲಿಲ್ಲ. ಹ. ಹಾಗಾಗಿ ನಾನು ಯಾವಕ್ಕೆ ಬಂದೆ? ಅದನ್ನೆಲ್ಲ ಮನಗೊಂಡಿರಬೇಕು ಅಲ್ಲದೆ ಸಾರಥಿಯ
ಸಾರಥ್ಯತನವನ್ನು ಮಾಡಬೇಕು. ರಥಿಕರಾದವ ರಥಿಕರಾಗಿಯೇ ವಿಕ್ರಮಿಸಬೇಕು. ಸರಿ. ಹಾಗಾದ್ರೆ ರಥಿಕರಾಗುವಂತಹ ಅರ್ಹತೆ ಯಾರಿಗಿರ್ತದೆ? ಯಾರಿಗೆ? ಒಬ್ಬ ಭೂಮಿ ಪಾಲಕನಿಗೆ, ಹ. ಮಹಾರಾಜನಿಗೆ. ಅದೋ ರಥವನ್ನು ಆ ಕಡೆ ತಿರುಗಿಸು, ಹೌದು. ರಥವನ್ನು ಇಲ್ಲಿ ನಿಲ್ಲಿಸು, ರಥವನ್ನು ಓಡಿಸು, ಹೀಗೆ ಸೂಚನೆ ಕೊಡಬೇಕಾದವ ಯಾರು? ಯಾರು? ರಥಿಕನಾದವ. ಖಂಡಿತವಾಗಿ. ರಥಿಕನಾದವ ಅಂತ ಹೇಳಿದ್ರೆ ಒಬ್ಬ ಮಹಾರಾಜ ಆ ಸ್ಥಾನದಲ್ಲಿರ್ತಾನೆ. ಅದರಂತೆ ಸಾರಥಿಯಾದವ ನಡೆಯಬೇಕು. ಹಾಗೆಂದು ನಮ್ಮ ನೆಲೆಯಲ್ಲಿ ಇಡೀ ಪಾಂಡವರು, ಪಾರ್ಥ ಮಾತ್ರ ಅಲ್ಲ, ಪಾಂಡವರನ್ನ ನನ್ನ ಸೂತ್ರದಂತೆ ನಡೆಸುವವನ ಹಾಗೆ. ನನ್ನ ನಿರೀಕ್ಷೆ ಬೇರೆದ್ದಿತ್ತು ಅಂತ ಆವಾಗ ನಾನು ಹೇಳಿದೆ. ಅಂದ್ರೆ ನಿರೀಕ್ಷೆ ಯಾವುದಿತ್ತು? ಯಾವುದು? ಯುದ್ಧ ನಿರ್ಣಯ ಆಯಿತು. ರಥಿಕನಾಗಿ ವಿಕ್ರಮಿಸುವುದಕ್ಕೆ ರಣಭೂಮಿಗೆ ಶಲ್ಯಭೂಪತಿ ಬರ್ತಾನೆ ಎನ್ನುವಂತಹ ನಿರೀಕ್ಷೆ. ಆದ್ರೆ ತಾವು ಹಾಗೆ ಮಾಡಲಿಲ್ಲ. ಹೋಗಿ ಸೂತ ಪುತ್ರ, ತಾವು ಹೇಳಿದ್ರು ಸೂತ ಪುತ್ರನಾದರೂ ಸಹ ಅಂಗರಾಜ್ಯದ ಅಭಿಷೇಕ ಆಗಿದೆ, ಅವ ಮಹಾರಾಜನಿದ್ದಾನೆ, ನಾನು ಅವನಿಗೆ ಸಾರಥ್ಯತನವನ್ನು ಮಾಡುವುದು ತಪ್ಪಾಗಲಿಕ್ಕಿಲ್ಲ, ಅಪರಾಧ ಅಲ್ಲ ಅಂತ ಹೇಳಿದ್ರು. ಅವ ಅಂಗರಾಜ್ಯದ ಅಧಿಕಾರವನ್ನು ಪಡೆದಿದ್ರು ಸಹ ಸೂತನ ಪುತ್ರ, ಅದು ಸುಳ್ಳಾದಿತ? ಆ ನೆಲೆಯಲ್ಲಿ ನೀವು ಆಲೋಚನೆ ಮಾಡಬೇಕಾಗಿತ್ತು. ಅಂದರೆ ನೀವೀಗ ಸಾರಥ್ಯತನವನ್ನ ವಹಿಸಿಕೊಂಡು ಬಂದಿದ್ದೀರಿ. ನಮ್ಮದಾಗಲಿ ನಮ್ಮ ಇದು ನಿಜವಾಗಿ ಸಾರಥಿ ರಥಿಕ ಹೇಳಿದ ಹಾಗೆ ಸಾರಥಿ ಕೇಳಬೇಕು. ಇದು ಧರ್ಮ ಅಲ್ವಾ? ನಮ್ಮದು ಧರ್ಮ ಅಲ್ಲ ಅಂತಲ್ಲ, ಧರ್ಮ ಅಲ್ಲ ಅಂತಲ್ಲ, ನಮ್ಮದು ಇದೇ ಧರ್ಮ. ಇದೇ ಧರ್ಮ ಅಂತ ಹೇಳಿದ್ರೆ ಯಾವುದು ಧರ್ಮ? ಯಾವುದು? ಸಾರಥಿ ಹೇಳಿದ ಹಾಗೆ ರಥಿಕ ಕೇಳುದು, ನಾನು ಹೇಳಿದ ಹಾಗೆ ಪಾರ್ಥ ಕೇಳಬೇಕು. ನಿಮ್ಮದು ಹಾಗಲ್ಲ. ಅವ ಒಬ್ಬ ಸೂತ ಪುತ್ರ ಕರ್ಣ, ಅವ ಹೇಳಿದ ಹಾಗೆ ಒಬ್ಬ ಭೂಮಿ ಪಾಲನಾದಂತಹ ನೀವು ಕೇಳಬೇಕು. ಶಲ್ಯ ನಿಲ್ಲಿಸು, ರಥ ನಿಲ್ಲಿಸಬೇಕು. ತಲೆ ತಗ್ಗಿಸು ಅಂತ ಹೇಳಿ ತಲೆ ತಗ್ಗಿಸಬೇಕು. ಆ ಕಡೆ ಓಡಿಸು ಅಂತ ಹೇಳಿದ್ರೆ ಆ ಕಡೆ ಓಡಿಸಬೇಕು. ಇದು ಧರ್ಮ, ಇದು ಧರ್ಮ ಆಗ್ತದೆ. ನೀವು ತಿಳಿದಂತ ಎಲ್ಲ ವಿಚಾರವನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಈಗ ನಾನು ಸಾರಥಿಯಾಗಿ ಬಂದಿದ್ದೇನಲ್ಲ, ನನ್ನ ವಿಚಾರ ತಿಳಿಯುವಲ್ಲಿ ಸ್ವಲ್ಪ ಹಿಂದಾಯಿತು. ಯಾವುದು? ಕೊಳ್ಳಿಸುವುದಕ್ಕೆ ಹೋದ್ರೆ ಅದು ಮುಗಿಯದ ಕಥೆ ಎನ್ನುವ ಹಾಗೆ. ಮುಗಿಯದ ಅಧ್ಯಾಯ ಖಂಡಿತವಾಗಿಯೂ. ಮತ್ತೆ ಗೋವಳರ ಕುಲತಿಲಕ ನೀನು ಹೌದು ಬಂದಾಗ
ಅನುಭವಿಸಬೇಕು ಎನ್ನುವ ಹಾಗೆ. ಅಲ್ವಾ? ಆದ್ರೆ ನಿಮ್ಮಲ್ಲಿ ಹಾಗಲ್ಲ. ಹಾ. ನೀವು ಹೇಳಿದಂತೆ ನಡೆಯುತ್ತಾನೆ. ಆದ್ರೆ ಹ್ಮ್. ನೀವು ಹೇಳಿದಂತೆ ಕೇವಲ ಅವ ಅಲ್ಲ, ಹ್ಮ್. ಇಡೀ ಭೂಮಂಡಲವೇ ಹ್ಮ್. ನೀವು ಹೇಳಿದಂತೆ ನಡೆಯುತ್ತದೆ. ಸರಿ. ಮತ್ತೊಂದು ವಿಚಾರ ಹೇಳಿದ್ದೀರಲ್ಲ, ಹಾ. ರಥಕಲ್ಪ, ಹ್ಮ್. ಅದೇ ರೀತಿ ಹ್ಮ್. ಅಷ್ಟು ನಿರ್ಣಯ, ಹೌದು. ಇದರ ಬಗೆಗಾಗಿ ನೀವು ಆಡಿದಂತಹ ಮಾತು ಹ್ಮ್. ಖಂಡಿತವಾಗಿ ಹ್ಮ್. ನಾನು ತಿಳಿದವನೇ. ಹ್ಮ್. ಹ್ಮ್. ಯಾವುದು ಹೇಳಿ? ಹ್ಮ್. ನಾನು ಕಲಿತದ್ದು ಹ್ಮ್. ನೀವು ಕಲಿತಂತಹ ಗುರುವಿನಿಂದಲೂ. ಹೌದು. ಆದ್ರೆ ಹ್ಮ್. ನಾನು ಕಲಿತದ್ದು ಹ್ಮ್. ಬಹಳ ದೀರ್ಘಕಾಲ. ನಾನು 64 ಜನರಲ್ಲಿ ಕಲಿತವ. ನಿಮ್ಮಂತ ಶಿಷ್ಯ ಗುರುಮಠಕ್ಕೆ ಬಂದ ಅಂತಾದ್ರೆ ಹಾ. ಒಂದು ವರ್ಷ ಗುರುಗಳು ಹೇಳುವಂತಹ ಮಾತು, ಹಾ. ನಿನ್ನಂತ ಶಿಷ್ಯ ಬೇಡ ಮಗ, ಹ್ಮ್. ನಾನು ಕಲಿಸುವುದಕ್ಕೆ ಬೇಕಾಗಿ ಅನೇಕ ಶಿಷ್ಯರು ಇದ್ದಾರೆ ಎನ್ನುವ ಹಾಗೆ ಆಗುತ್ತಾಗ್ತದೆ. ಹಾ. ಆದ್ರೆ ಹಾ. ಬಹಳಷ್ಟು ವರ್ಷ ಕಲಿತರು ಕೂಡ ಹ್ಮ್. ನಾನು ಕಲಿತು ಬಂದವನಿದ್ದೇನೆ. ಹ್ಮ್. ಮತ್ತೆ ನೀವು ಆಡಿದಿರಲ್ಲ, ಹ್ಮ್. ನಾಡಿದ ಹಾಗೆ ಮಾತು ಕೇಳ್ತಾನೆ ಎನ್ನುವ ಹಾಗೆ. ಹೌದು. ನಮ್ಮದು ಹಾಗೆ. ಹಾ? ನಿಮ್ಮದು ಹಾಗೆ? ಹಾ ಅಂತ ಹೇಳಿದ್ರೆ ನಮ್ಮದು ಹೀಗೆ. ನಮ್ಮದು ಹಾಗೆ. ಹಾಗೆ ಅಂತ ಹೇಳಿದ್ರೆ ಹೇಗೆ? ಹೇಗೆ ಅಂತ ಹೇಳಿದ್ರೆ ಹಾ. ನಾನೀಗ ಸಾರಥ್ಯವನ್ನು ವಹಿಸುವಂತಹ ಕಾಲಕ್ಕೆ ಬೇಕಾಗಿ ಹಾ. ಕೌರವೇಶ್ವರ ಬಂದಾಗಿರುವಂತಹ ಮಾತು, ಹಾ. ಕರ್ಣನಿಗೆ ಹ್ಮ್. ನೀ ಸಾರಥ್ಯವನ್ನು ಮಾಡಬೇಕು ಎನ್ನುವ ಹಾಗೆ ಹ್ಮ್. ಎಲ್ಲ ಮಾತಾಗಿದೆ ನಮ್ಮದು. ಏನು ಮಾತು? ಬೇರೆ ಎನ್ನುವಲ್ಲ, ಹಾ. ನಾ ಹೇಳಿದ ಹಾಗೆ ಹಾ. ಕರ್ಣ ಕೇಳಬೇಕು. ಅದಕ್ಕೆ ಪ್ರತಿಯಾಗಿ ಸಾಧ್ಯಾದಂತಹ ನೀವು ಹೇಳಿದಾಗೆ ಕನ್ನಡ ಕೇಳಬೇಕು. ಕೇಳಬೇಕು. ಹಾ. ಮತ್ತೆ ಹಾ. ಅದಕ್ಕೆ ಪ್ರತಿಯಾಗಿ ಏನಾದರೂ ಆತ ಮಾತನಾಡಿದಾಗ್ತಾದ್ರೆ ಅವ ಕೇಳದೆ ಇದ್ರೆ ಏನು? ಯಾರು ಅವ ಕೇಳುವುದಿಲ್ಲ, ನನಗೆ ಗೊತ್ತುಂಟದು. ಅವ ಕೇಳದೆ ಇದ್ರೆ ಅವ ಕೇಳದಂದ್ರೆ ನಾನು ಸಾಗುವಳಿ ಮಾಡ್ತೇನೆ. ಅವ ಕೇಳದೆ ಇದ್ದರೆ ಹಾ. ನನಗೆ ಪ್ರತಿಯಾಗಿ ಏನನ್ನು ಕೇಳದೆ ಇದ್ದರೆ ಹಾ. ಸಾರಥ್ಯವನ್ನು ಮಾಡಿ ಪ್ರತಿಯಾಗಿ ಕೇಳದೆ ಇದ್ದರೆ ಸಾರಥ್ಯವನ್ನು ಮಾಡ್ತೇನೆ. ಹಾ. ಒಂದು ವೇಳೆ ಹಾ. ವಿರುದ್ಧವಾಗಿ ಆತ ಮಾತಾಡಿದಂತಾದ್ರೆ ಆ ಕ್ಷಣಕ್ಕೆ ಸಾರಥ್ಯವನ್ನು ಬಿಟ್ಟೆ. ಹೌದಾಯ್ತು? ಖಂಡಿತ ಮಾತೆ ನನಗೆ ಬೇಕಾದದ್ದು ಇದೆ. ಹಾ? ನಿನ್ನ ಬಾಯಿಂದ ಈ ಶಬ್ದ ಎಷ್ಟೊತ್ತಿ ಬರ್ತದೆ ಅಂತ ಕಾಯ್ತಾ ಇದ್ದವರು. ಓ ಹೌದು. ಹಾ. ಮತ್ತೆ ನಮಗೇನು ಕೆಲಸ? ಅವರಿಬ್ಬರು ನೋಡ್ಕೊಳ್ಳಿ. ಸರಿ.